ಸ್ನೇಹಿತರೆ ನಮಸ್ಕಾರ. ಜ್ಞಾನಗುರು ಚಾನಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ. ಸಂಸ್ಕೃತ ಸಂಧಿಯಲ್ಲಿ ನಾವು ಹಿಂದೆ 2 ವಿಡಿಯೋಗಳನ್ನು ನೋಡಿದ್ವಿ. ಅಂದರೆ 2 ಸಂಧಿಗಳನ್ನು ನಾವು ತಿಳ್ಕೊಂಡಿದ್ವಿ. ಒಂದು ಸವರ್ಣ ದೀರ್ಘ ಸಂಧಿ, ಇನ್ನೊಂದು ಗುಣ ಸಂಧಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು 3ನೇದು ಸಂಧಿ ಎಣ್ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಎಣ್ ಸಂಧಿ ಅಂದರೆ ಏನು ಅಂತಂದರೆ ಈ ಕಾರಗಳ ಮುಂದೆ ಈ ಕಾರ ಊಕಾರ ಋಕಾರಗಳ ಮುಂದೆ ಸವರ್ಣವಲ್ಲದ, ಅಂದರೆ ಈ ಕಾರಗಳ ಮುಂದೆ ಅದೇ ವರ್ಗ ಬರಬಾರ್ದು, ಈನೇ ಬರಬಾರ್ದು. ಕಾರಗಳ ಮುಂದೆ ಊನೇ ಬರಬಹುದು. ಅದನ್ನು ನಾವು ಸವರ್ಣ ಅಂತೇಳಿ ಕರಿತೀವಿ. ಈ ಆಕಾರಗಳ ಮುಂದೆ ಆಕಾರ ಅಂತ ಹೇಳ್ತೀವಲ್ಲ, ಹಾಗೆ ಇಲ್ಲಿ ಈ ಕಾರಗಳ ಮುಂದೆ ಈ ಕಾರಗಳು ಬಂದರೆ ಅದು ಸವರ್ಣ ಆಗುತ್ತೆ, ಸವರ್ಣ ಆಗಬಾರ್ದು. ಸವರ್ಣವಲ್ಲದ ಸ್ವರಗಳು ಬಂದರೆ, ಸವರ್ಣ ಅಲ್ಲದ ಸ್ವರಗಳು ಬಂದರೆ ಈ ಕಾರಗಳ ಸ್ಥಳದಲ್ಲಿ ಯಕಾರ ಅಂದರೆ ಯಕಾರ ಬರೋದು. ಸಂಧಿ ಪದದಲ್ಲಿ ಯಕಾರ ಬರುವುದು. ಊಕಾರಗಳ ಸ್ಥಳದಲ್ಲಿ ವಕಾರ ಬರುವುದು. ಋಕಾರದ ಸ್ಥಳದಲ್ಲಿ ರೇಪ ಒತ್ತಕ್ಷರ ಬರುವುದನ್ನು, ಆದೇಶವಾಗಿ ಬರುವುದನ್ನು ನಾವು ಎಣ್ ಸಂಧಿ ಅಂತೇಳಿ ಕರಿತೀವಿ. ಇದು ವ್ಯಾಖ್ಯ. ಈ ಋಕಾರಗಳ ಮುಂದೆ ಸವರ್ಣವಲ್ಲದ ಇದೇ ವರ್ಗ ಬರಬಾರ್ದು. ಈ ಕಾರಗಳ ಮುಂದೆ ಈನೇ ಬರಬಾರ್ದು. ಕಾರಗಳ ಮುಂದೆ ಊನೇ ಬರಬಾರ್ದು. ಋಕಾರದ ಮುಂದೆ ಋನೇ ಬರಬಾರ್ದು. ಸಂಧಿ ಪದದಲ್ಲಿ ಬರಬಾರ್ದು. ಸವರ್ಣವಲ್ಲದ ಸ್ವರಗಳು ಬಂದರೆ ಬೇರೆ ಸ್ವರಗಳು ಬರಬಹುದು. ಈ ಕಾರಗಳ ಸ್ಥಳದಲ್ಲಿ ಯಕಾರ, ಊಕಾರಗಳ ಸ್ಥಳದಲ್ಲಿ ವಕಾರ, ಋಕಾರದ ಸ್ಥಳದಲ್ಲಿ ರೇಪ ಆದೇಶವಾಗಿ ಬರುವುದನ್ನು ನಾವು ಎಣ್ ಸಂಧಿ ಅಂತೇಳಿ ಕರಿತೀವಿ. ಇಲ್ಲಿ ಸೂಚಿ ಇದೆ. ಈ ಸೂಚಿಯ ಸೂತ್ರ ಅಂತ ಹೇಳಿದ್ವಿ. ಇಲ್ಲಿ ನೋಡೋಣ. ಈ ಕಾರಗಳ ಮುಂದೆ ಇದು ಪೂರ್ವಪದ, ಇದು ಪೂರ್ವಪದ, ಇದು ಉತ್ತರ ಪದ, ಇದು ಸಂಧಿ ಪದ. ಪೂರ್ವಪದದ ಈ ಕಾರಗಳ ಮುಂದೆ ಸವರ್ಣವಲ್ಲದ ಆರು ಬರಬಹುದು, ಊರಾರು ಬರಬಹುದು. ಸವರ್ಣವಲ್ಲದ ಸ್ವರಗಳು ಬಂದಾಗ ಇಲ್ಲಿ ಸಂಧಿ ಪದದಲ್ಲಿ ಯ ಬರುತ್ತೆ. ಯನ ಬರೋದಿಲ್ಲ, ಅದರ ಒತ್ತಕ್ಷರ ಬರುತ್ತೆ. ನಾವು ಯ ಅಂತ ಹೇಳ್ತೀವಿ, ಇದನ್ನು ಒತ್ತಕ್ಷರ ಬರುತ್ತೆ, ಯ ಬರುತ್ತೆ. ಹಾಗೆ ಊಕಾರಗಳ ಮುಂದೆ, ಪೂರ್ವಪದದ ಊಕಾರಗಳ ಮುಂದೆ ಆರು ಬರಬಹುದು, ಈನಾದರೂ ಬರಬಹುದು. ಹೆಚ್ಚಾಗಿ ಎಣ್ ಸಂಧಿಯಲ್ಲಿ ಊಕಾರಗಳ ಮುಂದೆ ಹೆಚ್ಚಾಗಿ ಉದಾಹರಣೆಗಳು ಆಕಾರಗಳೇ ಇದ್ದಾವೆ. ಹೆಚ್ಚಾಗಿ ಆಕಾರಗಳೇ ಇದ್ದಾವೆ. ಇವು ಕಡಿಮೆ ಬರುವುದು, ಕೆಲವೊಂದು ಉದಾಹರಣೆಗಳು ತೀರಾ ಕಡಿಮೆಯಾಗಿ ಬರ್ತವೆ. ಹಾಗಾಗಿ ಹೇಳ್ತಾ ಇದ್ದೀವಿ. ಊಕಾರಗಳ ಮುಂದೆ ಆಕಾರ ಅಥವಾ ಈ ಬಂದಾಗ ವ ಆದೇಶವಾಗಿ ಬರುತ್ತೆ. ಋಕಾರದ ಮುಂದೆ ಋನೇ ಬರೋಗಿಲ್ಲ. ಆ ಈ ಉ ಇವು ಯಾವುದಾದ್ರೂ ಬಂದಾಗ ಅಲ್ಲಿ ರೇಪ ಬರುತ್ತೆ. ಒತ್ತಕ್ಷರ ಬರೋದನ್ನು ನಾವು ಇಲ್ಲಿ ಎಣ್ ಸಂಧಿ ಅಂತೇಳಿ ಕರಿತೀವಿ. ಉದಾಹರಣೆ ನೋಡೋಣ. ಅತಿ ಪ್ಲಸ್ ಅಂತ, ಅತ್ಯಂತ. ನೋಡಿ, ಇಲ್ಲಿ ತದಲ್ಲಿ ಈ ಇದೆ, ಪ್ಲಸ್ ಅ ಇದೆ. ಇಲ್ಲಿ ಯಾವುದೇ ಸವರ್ಣ ಸ್ವರ ಬಂದಿಲ್ಲ, ಈ ಮುಂದೆ ಅ ಬಂದಿದೆ. ಅತಿ ಪ್ಲಸ್ ಅಂತ, ಅತ್ಯಂತ ಯ ಒತ್ತಕ್ಷರ ಬಂದಿದೆ. ಹಾಗೆ ವಿಧಿ ಪ್ಲಸ್ ಉಕ್ತ, ವಿದ್ಯುಕ್ತ. ವಿಧಿ ಪ್ಲಸ್ ಉಕ್ತ, ವಿದ್ಯುಕ್ತ. ಇಲ್ಲಿ ಈ ಇದೆ, ಇಲ್ಲಿ ಊ ಇದೆ, ಇಲ್ಲಿ ಯ ಒತ್ತಕ್ಷರ ಬಂದಿದೆ. ವಿಧಿ ಪ್ಲಸ್ ಉಕ್ತ, ವಿದ್ಯುಕ್ತ. ಅತಿ ಪ್ಲಸ್ ಅಂತ, ಅತ್ಯಂತ. ಪೂರ್ವಪದದಲ್ಲಿ ಈ ಬಂದು ಇದರ ಸವರ್ಣವಲ್ಲ. ಅರಾರು ಬರ್ಬೋದು, ಊನಾದರೂ ಬರಬಹುದು, ಅಥವಾ ಊನಾದರೂ ಬರ್ಬೋದು. ಅದನ್ನು ನಾವು ಯ ಆದೇಶವಾಗಿ ಬಂದಾಗ ಅದನ್ನು ಎಣ್ ಸಂಧಿ ಅಂತೇಳಿ ಕರಿತೀವಿ. ಹಾಗೆ ಆದಿ ಪ್ಲಸ್ ಆತ್ಮ, ಆಧ್ಯಾತ್ಮ. ಆದಿ ಪ್ಲಸ್ ಆತ್ಮ, ಆಧ್ಯಾತ್ಮ ಅಂತೇಳಿ ಕರಿತೀವಿ. ಆದಿ ಪ್ಲಸ್ ಆತ್ಮ, ಆಧ್ಯಾತ್ಮ ಅಂತೇಳಿ ಕರಿತೀವಿ. ಅದೇ ರೀತಿ ಈಗ ಓದನ್ನು ನೋಡೋಣ. ಮನು ಪ್ಲಸ್ ಅಂತರ,
ಮನ್ವಂತರ, ಮನು ಪ್ಲಸ್ ಅಂತರ ಮನ್ವಂತರ. ಗುರು ಪ್ಲಸ್ ಆಜ್ಞೆ, ಗುರ್ವಾಜ್ಞೆ. ವಿದು ಪ್ಲಸ್ ಇನಂ, ವಿದ್ವಿನಂ. ನೋಡಿ, ಉಕಾರಗಳಿಗೆ ಹೆಚ್ಚಾಗಿ ಆನೆ ಜಾಸ್ತಿ ಬರ್ತವೆ. ಈ ತುಂಬ ಸರಳ ಬಂದರೆ ಇದು ಬರುತ್ತೆ. ಎಕ್ಸಾಮಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿದ್ದರೆ ತುಂಬ ವಿರಳ ಇದು ಬರಬಹುದು, ತುಂಬ ವಿರಳ ಬರೋದು. ಆದರೆ ವಿದು ಪ್ಲಸ್ ಇನಂ ವಿದ್ವಿನಂ ಅಂತ ಹೇಳಿ ಆಗುತ್ತೆ. ಗುರು ಪ್ಲಸ್ ಅಂತರ ಮನು ಪ್ಲಸ್ ಅಂತರ ಮನ್ವಂತರ, ಇಲ್ಲಿ ಒತ್ತಕ್ಷರ ಬಂದಿದೆ. ಗುರು ಪ್ಲಸ್ ಆಜ್ಞೆ ಗುರ್ವಾಜ್ಞೆ, ಇಲ್ಲಿ ಒತ್ತಕ್ಷರ ಬಂದಿದೆ. ಹಾಗೆ ವಿದು ಪ್ಲಸ್ ಇನಂ ವಿದ್ವಿನಂ, ಇಲ್ಲಿ ಸಹ ಇಲ್ಲಿ ಒತ್ತಕ್ಷರ ಬಂದಿದೆ. ವಿದ್ವಿನಂ, ವಿದ್ವಿನಂ, ವಿದು ಪ್ಲಸ್ ಇನಂ ವಿದ್ವಿನಂ. ಹಾಗೆ ಪಿತೃ ಪ್ಲಸ್ ಆಜ್ಞೆ, ಪಿತ್ರಾಜ್ಞೆ, ತಂದೆಯ ಆಜ್ಞೆ. ಪಿತೃ ಪ್ಲಸ್ ಆಜ್ಞೆ ಪಿತ್ರಾಜ್ಞೆ. ಇಲ್ಲಿ ರೂ ಅಕ್ಷರ ಇದೆ, ರೂ ಸ್ವರ ಇದೆ, ಇಲ್ಲಿ ಆ ಬಂದಿದೆ. ಪಿತೃ ಪ್ಲಸ್ ಆಜ್ಞೆ ಪಿತ್ರಾಜ್ಞೆ ಅಂತೇಳಿ ಬಂದಿದೆ. ಹಾಗೆ ಎಣಸಂಧಿಯ ಇನ್ನು ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಇತಿ ಪ್ಲಸ್ ಆದಿ ಇತ್ಯಾದಿ, ಈದೆ ಪ್ಲಸ್ ಆ ಇದೆ, ಇತಿ ಪ್ಲಸ್ ಆದಿ ಇತ್ಯಾದಿ. ಯ ಒತ್ತಕ್ಷರ ಬಂದಿದೆ, ಇಲ್ಲಿರ್ತಕ್ಕಂಥ ಯ ಒತ್ತಕ್ಷರ ಯ ಬಂದಿದೆ. ಹಾಗೆ ನದಿ ಪ್ಲಸ್ ಉದಕ, ನದಿ ಇ ಪ್ಲಸ್ ಉ, ನದಿ ಪ್ಲಸ್ ಉದಕ ನದ್ಯುದಕ, ಇಲ್ಲಿ ಯ ಬಂದಿದೆ. ಇಲ್ಲಿ ಉ ಇದೆ, ಇಲ್ಲಿ ಇ ಇದೆ. ನದಿ ಪ್ಲಸ್ ಉದಕ ನದ್ಯುದಕ ಯ ಬಂದಿದೆ. ವಧು ಪ್ಲಸ್ ಅನ್ವೇಷಣೆ ವಧ್ವನ್ವೇಷಣೆ ವ ಬಂದಿದೆ, ಇಲ್ಲಿ ವ ಬಂದಿದೆ. ಇಲ್ಲಿರ್ತಕ್ಕಂಥ ವ. ಉ ಪ್ಲಸ್ ಅ ಅಂದರೆ ಉ ಮುಂದಗಡೆ ಪೂರ್ವ ಪದದ ಕೊನೆ ಸ್ವರ ಉ ಇದೆ, ಉತ್ತರ ಪದದ ಮೊದಲನೇ ಸ್ವರ ಆ ಇದೆ. ಉ ಮುಂದೆ ಅ ಬಂದಿದೆ, ವ ಬಂದಿದೆ. ಇಲ್ಲಿ ಸಂಧಿ ಪದದಲ್ಲಿ ವ ಬಂದಿದೆ. ಹಾಗೆ ಇಲ್ಲಿ ಸಹ ವಧು ಪ್ಲಸ್ ಆಗಮನ ವಧ್ವಾಗಮನ ವ ಬಂದಿದೆ. ಇಲ್ಲಿರ್ತಕ್ಕಂಥ ಒತ್ತಕ್ಷರ ಬಂದಿದೆ. ಪಿತೃ ಪ್ಲಸ್ ಆರ್ಜಿತ, ತಂದೆಯ ಸಂಪತ್ತು. ಆರ್ಜಿತ ಅಂದರೆ ಸಂಪತ್ತು, ಗಳಿಕೆ ಅಂತ ಹೇಳ್ತೀವಿ. ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ, ರ ಒತ್ತಕ್ಷರ ಬಂದಿದೆ. ಇಲ್ಲಿರ್ತಕ್ಕಂಥ ರ ಒತ್ತಕ್ಷರ ಆ ಇದೆ, ರು ಇದೆ. ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ, ರ ಒತ್ತಕ್ಷರ. ರೇಪ ಅಂತೇಳಿ ಕರಿತೀವಿ. ಹಾಗೆ ಕರ್ತೃ ಪ್ಲಸ್ ಅರ್ಥ ಕರ್ತ್ರಾರ್ಥ, ಕರ್ತೃ ಪ್ಲಸ್ ಅರ್ಥ ಕರ್ತ್ರಾರ್ಥ. ಇಲ್ಲಿ ರ ಒತ್ತಕ್ಷರ ಇದೆ, ಇಲ್ಲಿ ರು ಇದೆ. ಇದು ಎಲ್ಲ ಇಲ್ಲಿ ರು ಇದೆ, ಇಲ್ಲಿ ಅ ಇದೆ. ಇಲ್ಲಿ ರು ಸ್ವರ ಇದೆ, ಇಲ್ಲಿ ಅ ಸ್ವರ ಬಂದಿದೆ. ಉತ್ತರ ಪದದ ಮೊದಲಿಗೆ ಅ ಸ್ವರ ಬಂದಿದೆ. ಆ ಸಂಧಿ ಪದದಲ್ಲಿ ಇಲ್ಲಿ ರ ಒತ್ತಕ್ಷರ ಬಂದಿದೆ. ಈ ರ ಒತ್ತಕ್ಷರ ಬಂದಿದೆ ಸಂಧಿ ಪದದಲ್ಲಿ. ಇಷ್ಟು ಉದಾಹರಣೆಯನ್ನು ನೋಡಿದ್ವಿ. ಇನ್ನು ಹೆಚ್ಚಿನ ಉದಾಹರಣೆಗಳನ್ನು ನೀವು ಸಹ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡಿದಾಗ ಈ ಎಣ್ ಸಂಧಿ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ.